ಉಳಿದಂತೆ ಇಂಟರ್ನ್ಯಾಷನಲ್ ನ್ಯೂಸ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಯಲ್ಲಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲನೇ ದೆಹಲಿ ಭೇಟಿ. ಗಾಂಧಿ ಕುಟುಂಬಕ್ಕೆ ಭೇಟಿಯಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ರು. ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿದ್ದರು. ಸಂಪುಟದಲ್ಲಿ ಖಾತೆ ಹಂಚಿಕೆ ಅದು ಇದು ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ. ಆ ವಿಷಯ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆಗೆ ಬಂದಿರಬಹುದು. ನಾಳೆ ದಿಲ್ಲಿಲೇ ಇರ್ತಾರೆ ಮುಖ್ಯಮಂತ್ರಿಗಳು. ಇಂಟ್ರೆಸ್ಟಿಂಗ್ಲಿ AICC ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದಿದೆ, ಅರ್ಜೆಂಟ್ ಮೀಟಿಂಗ್ ಕರೆದಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗೋದಿಲ್ಲ. ಯಾಕಂದರೆ PCC ಅಧ್ಯಕ್ಷರುಗಳ ಮೀಟಿಂಗ್ ಅದು. ಕರ್ನಾಟಕದಲ್ಲಿ PCC ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರು ಇದ್ದಾರೆ. ಹರಿಪ್ರಸಾದ್ ಅವರು ಆ ಮೀಟಿಂಗಿಗೆ ಭಾಗಿಯಾಗ್ತಾರೆ. ರಾಜ್ಯಗಳ ರಾಜ್ಯಾಧ್ಯಕ್ಷರುಗಳು, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳನ್ನು ಕರೆದಿದ್ದಾರಂತೆ, ಪ್ರಧಾನ ಕಾರ್ಯದರ್ಶಿಗಳನ್ನು ಕರೆದಿದ್ದಾರೆ. ಏನು ವಿಷಯ ಅಂತ ಗೊತ್ತಿಲ್ಲ. ಎಮರ್ಜೆನ್ಸಿ ಮೀಟಿಂಗು, ಅರ್ಜೆಂಟ್ ಬನ್ನಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಾಳೆ ದಿಲ್ಲಿಲೇ ಇರ್ತಾಳೆ. ನಾಳೆ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಡಿ ಕೆ ಶಿವಕುಮಾರ್ ಅವರು 3 ವರ್ಷಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರು ನೀತಿ ಆಯೋಗದ ಸಭೆಗೆ ಹೋಗಿ ಕೂತ್ಕೊತಾ ಇರೋದೇ ಮೊದಲನೇ ಸಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವ ತನಕ ನೀತಿ ಆಯೋಗದ ಸಭೆಗೆ ಅವರು ಹೋಗಲಿಲ್ಲ. ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾ ಇದ್ದರು ಕರ್ನಾಟಕದ ಪ್ರತಿನಿಧಿಯಾಗಿ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು 3 ವರ್ಷಗಳಲ್ಲಿ ಫಾರ್ ದ ಫಸ್ಟ್ ಟೈಮ್ ಸ್ವತಃ ಹೋಗಿ ನೀತಿ ಆಯೋಗದ ಸಭೆಯಲ್ಲಿ ಕೂತ್ಕೊತಾ ಇದ್ದಾರೆ. ನಾಳೆನೂ ಮೋಸ್ಟ್ಲಿ ಅಲ್ಲೇ ಇರ್ತಾರೆ, ನಾಡಿದ್ದು ವಾಪಸ್ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮಾತಾಡಿರ್ಬೇಕು ದಿಲ್ಲಿಯಲ್ಲಿ. ಸರ್, ಸೋನಿಯಾ ಗಾಂಧಿ ಅವ್ರನ್ನ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ವಿ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ. ಬರೀ ಕೃತಜ್ಞತೆ ಅಂದರೆ 1 ಗಂಟೆ ಎಲ್ಲ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಚೀಫ್ ಮಿನಿಸ್ಟ್ರು. ನಾನು ಏನೇನು ಮಾತಾಡಬೇಕು ನಾನು ಮಾತಾಡಿರ್ತೀನಿ, ಅದೆಲ್ಲ ಪಬ್ಲಿಕ್ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಸರ್, ಸೋನಿಯಾ ಗಾಂಧಿ ಅವ್ರನ್ನ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ವಿ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ. ಬರೀ ಕೃತಜ್ಞತೆ ಅಂದರೆ 1 ಗಂಟೆ ಎಲ್ಲ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಚೀಫ್ ಮಿನಿಸ್ಟ್ರು. ನಾನು ಏನೇನು ಮಾತಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.